ಚಿಕ್ಕಮಗಳೂರು ಜಿಲ್ಲಾ ದಲಿತ ಪರ ಒಕ್ಕೂಟದ ವತಿಯಿಂದ ಇಂದು ಸುದ್ದಿಗೋಷ್ಠಿ ನಡೆಸಿ ನೂತನ ನ್ಯಾಯಾಲಯದ ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ಗಣಪತಿ ದೇವಸ್ಥಾನ ನಿರ್ಮಾಣ ಕಾಮಗಾರಿಯನ್ನ ತಕ್ಷಣವೇ ನಿಲ್ಲಿಸುವಂತೆ ಆಗ್ರಹಿಸಿದರು. ಏನು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕೋರ್ಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಅದು ಒಳ್ಳೆಯ ಅದ್ಭುತವಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದರೆ ಅದಕ್ಕೆ ನಾವು ಸ್ವಾಗತವನ್ನು ಹೇಳ್ತೀವಿ ಸರ್ಕಾರಕ್ಕೆ. ಆದರೆ ಪ್ರತಿ ಸಾರಿ ಎಲ್ಲ ಹೊಸ ಕಟ್ಟಡಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, ಬೇರೆ ಬೇರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ಪೂಜೆನೂ ಮಾಡೋದಲ್ದಲೆ ಪ್ರತಿ ಶುಕ್ರವಾರ ಮಂತ್ರನ ಹೇಳೋದಲ್ದಲೆ ಅಲ್ಲಿ ಫೋಟೋಗಳ್ನು ನಿರ್ಭಯವಾಗಿ ಫೋಟೋಗಳ್ನು ಇಟ್ಕೊಳ್ತೇವೆ. ನಾವು ಯಾಕೆ ಇದನ್ನು ಖಂಡಿಸ್ತೀವಿ ಅಂದರೆ ಇವತ್ತು ಹೊಸದಾಗಿ ನಿರ್ಮಾಣ ಆಗಿರೋ ಕೋರ್ಟ್ ಒಳಗಡೆ ಒಂದು ನ್ಯಾಯಮೂರ್ತಿ ಗಣೇಶ ಅನ್ನೋದ ಇದನ್ನು ಪ್ರತಿಷ್ಠಾಪಬೇಕಂತೇಳಿ ಅಲ್ಲಿಯ ಆ ಕಟ್ಟಡ ನಿರ್ಮಾಣ ಮಾಡಿದಂಥ ಗುತ್ತಿಗೆದಾರರಿದ್ದರೆ ಅವರು ಮಾಡ್ತಾಯಿದ್ರು. ನಾವು ಅಂಗಡಿ ಚಂದ್ರು ಬಂದಿಲ್ಲ. ನಾವು ಅಂಗಡಿ ಚಂದ್ರು ಅವರು ನಮ್ಮ ಸ್ನೇಹಿತರೊಟ್ಟಿಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಏನು ಅಲ್ಲಿ ಕೆಲಸ ಮಾಡ್ತಾರೆ ಅವ್ರು ಏನಪ್ಪ ಇದು ಮಾಡ್ತೀರಿ ಅಂತ ನಾವು ವಿಚಾರಿಸಿದಾಗ ಗಣಪತಿ ದೇವಾಲಯ ಕಟ್ತಾಯಿದ್ದೀವಿ, ನಿಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಇಲ್ಲ ಸರ್ ಗುತ್ತಿಗೆದಾರರು ಹೇಳಿದ್ದಾರೆ, ಹಂಗೆ ಹೇಳಿದ ಕಾರಣಕ್ಕಾಗಿ ನಾವು ಮಾಡ್ತಾಯಿದ್ವಿ ಅಂತೇಳಿ ನಾವು ಅವ್ರಿಗೇನು ಪ್ರಶ್ನೆ ಮಾಡಲಿಲ್ಲ. ಹಾಗಾಗಿ ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಹಾಗೆಯೇ ಮತ್ತು ಇನ್ನೊಂದು ಮಧ್ಯಾಹ್ನ ನಂತರ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅವ್ರಿಗೆ ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ. ಡಿಎಸ್ಎಸ್ನ ರಾಜ್ಯ ಸಮಿತಿ ಸದಸ್ಯ ದಂಡರಮಕ್ಕಿ ಶ್ರೀನಿವಾಸ್ ಮಾತನಾಡಿ, ನಾವು ಭಾರತದಲ್ಲಿ ಸಂವಿಧಾನದ ಆಶಯದಂತೆ ಬದುಕುತ್ತಿದ್ದೇವೆ. ಇಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಆದ್ಯತೆ ನೀಡುವುದನ್ನ ನಾವು ಖಂಡಿಸುತ್ತೇವೆ. ನ್ಯಾಯಾಲಯ ಸಂವಿಧಾನದ ಅಡಿಯಲ್ಲಿ ನ್ಯಾಯ ಕೊಡುವ ಸ್ಥಳವಾಗಿದೆ. ಅಲ್ಲಿ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದ ದೇವಸ್ಥಾನ ಇರಬಾರದೆಂದು ಈಗಾಗಲೇ ಮುಖ್ಯ ನ್ಯಾಯಾಧೀಶರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಈ ಕೂಡಲೇ ಕಾಮಗಾರಿಯನ್ನ ನಿಲ್ಲಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಧರಣಿ ಮಾಡುವುದಾಗಿ ಎಚ್ಚರಿಸಿದರು. ಈ ಎಲ್ಲರೂ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇಲ್ಲಿ ಎಲ್ಲರೂ ಬದುಕ್ತಿರೋದ್ರಿಂದ ಎಲ್ರಿಗೂ ಮುಕ್ತವಾದ ಅವಕಾಶ ಇರಬೇಕು. ಇಲ್ಲಾಂದರೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಇರಬೇಕು. ಸಂವಿಧಾನದಲ್ಲಿ ಕೂಡ ಅದನ್ನೇ ಹೇಳಿದ್ರು. ಈಗ ಹಳೇ ಇರ್ತಕ್ಕಂಥ ನ್ಯಾಯಾಲಯವನ್ನು ಗಣಪತಿ ದೇವಾಲಯ ಯಾರೋ ನಿರ್ಮಿಸಿದ್ರು ಹಿಂದೆ, ಅದನ್ನು ಯಾರು ಪ್ರಶ್ನೆ ಮಾಡಲಿಲ್ಲ. ಇಲ್ಲ ನಾವು ಪ್ರಶ್ನೆ ಮಾಡಿದ್ರೆ ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಜಾತಿಗೆ ಅವಮಾನ ಆಗುತ್ತೆ ಅಥವಾ ಬೇಸರ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಅದನ್ನು ಪ್ರಶ್ನೆ ಮಾಡಿರಲಿಲ್ಲ ಈ ಹಿಂದೆ ನಡೆದಂಥದ್ದು. ಕೊನೆ ಪಕ್ಷ ಈ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲರನ್ನೂ ಒಳಗೊಂಡಂತೆ ಅದನ್ನು ಮಾಡ್ಬೋದಾಗಿತ್ತು. ಆದರೆ ಇಲ್ಲೂ ಕೂಡ ಒಂದೇ ಜಾತಿ ಒಂದೇ ಧರ್ಮಕ್ಕೆ ಸೀಮಿತವಾದಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಸರ್ಕಾರ ಆಗಲಿ ಅಥವಾ ಇದನ್ನು ಪ್ರಶ್ನೆ ಮಾಡುವ ಅಥವಾ ಇದನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡುವಂಥ ಜವಾಬ್ದಾರಿಯ ಸ್ಥಾನದಲ್ಲಿರ್ತಕ್ಕಂಥ ನ್ಯಾಯಾಧೀಶರಾಗಲಿ ಅಥವಾ ಇಲ್ಲಿ ಜಿಲ್ಲೆಯ ಆಡಳಿತ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳು ಇದು ಕೇಳಬೇಕಾಗಿತ್ತು. ದುರಂತ ಅವರು ಯಾಕೆ ಕೈಕಟ್ಟು ಕೂತಿರೋದು ಗೊತ್ತಾಗ್ತಿಲ್ಲ. ಕೆಲವು ಒಂದೇ ಒಂದು ನಾವು ಪ್ರಶ್ನೆ ಮಾಡ್ದಲೇ ಇದ್ದರೆ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತ ಆಗಿ ಈ ದೇಶ ನಡ್ಕೊಳ್ಳುತ್ತೆ. ಹಂಗೆ ನಡ್ಕೋಬಾರ್ದು. ಬೇರೆ ಬೇರೆ ಸಮುದಾಯಕ್ಕೆ ಇದರಿಂದ ಅವಮಾನವೂ ಕೂಡ ಆಗುತ್ತೆ ಮತ್ತು ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಒಂದೇ ಧರ್ಮಕ್ಕೆ ಇವರು ಅವಕಾಶ ಕೊಡೋದಾದರೆ ಅಲ್ಲಿ ಮುಸಲ್ಮಾನರು ಬರ್ತಾರೆ, ಅಲ್ಲಿ ಕ್ರಿಶ್ಚಿಯನ್ಗಳು ಬರ್ತಾರೆ, ಅಥವಾ ಬೌದ್ಧಿಸ್ಟು ಅವರು ಕೂಡ ಕೆಲಸ ಮಾಡ್ತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ. ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಭಾಗಿಯಾಗ್ತಾರೆ. ಹಾಗಾದರೆ ಅವ್ರಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಈ ಸಂವಿಧಾನದೊಳಗಡೆ ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು, ಎಲ್ಲರನ್ನೂ ಗೌರವಿಸುವಂತಹ ಪ್ರತಿಷ್ಠಾಪನೆ ಮಾಡಲಿ. ಯಾವ್ದಾದ್ರು ಎಲ್ಲರೂ ಒಪ್ಪುವಂತಹ ಜಿಲ್ಲೆಯಲ್ಲಿ ಎಲ್ಲರೂ ಒಪ್ಪುವಂಥ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಒಪ್ಪುವಂಥ ಪ್ರತಿಮೆ ಕೂರಿಸ್ದಾಗಲಿ ಅಥವಾ ಸಂವಿಧಾನದ ಪ್ರತಿಯನ್ನೇ ಇಡೋದಾಗಲಿ ಯಾವುದನ್ನು ಗೌರವಿಸಬೇಕು ಅದು ಗೌರವಿಸ್ತಿಲ್ಲ. ಹಾಗಾಗಿ ಈ ನಡೆಯನ್ನು ನಾವು ಖಂಡಿಸ್ತೀವಿ. ಈ ಕೂಡಲೇ ಜಿಲ್ಲಾಧಿಕಾರಿಗೆ ಈಗಾಗಲೇ ಮನವಿ ಕೊಟ್ಟಿದ್ವಿ. ಮಧ್ಯಾಹ್ನದ ನಂತರ ಸಮಯವನ್ನು ಕೇಳಿದ್ವಿ, ಜಿಲ್ಲಾ ನ್ಯಾಯಾಧೀಶರಿಗೆ ಕೇಳಿದ್ವಿ. ಅವ್ರಿಗೂ ಕೂಡ ಇದೇ ಮನವಿಯನ್ನು ಮಾಡ್ತೀವಿ. ಒಂದು ವೇಳೆ ಇವರು ಸರ್ವಾಧಿಕಾರವನ್ನು ಮೆರೆದರೆ ಇಲ್ಲ ನಾವು ಸ್ಥಾಪನೆ ಮಾಡ್ತೀವಿ ಅಂತಂದರೆ ನಾವು ಅದಕ್ಕೆ ತಕ್ಕನಾದಂಥ ಹೋರಾಟವನ್ನು ರೂಪಿಸೋಕ್ಕೆ ನಾವೆಲ್ಲ ಸಂಘಟನೆಗಳು ಭದ್ರಾಗಿದ್ವಿ. ಎಸ್ಡಿಪಿಐ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂಗಡಿ ಚಂದ್ರು ಮಾತನಾಡಿ, ಭಾರತದಂಥ ಬಹುಸಂಖ್ಯಾತ ದೇಶದಲ್ಲಿರುವ ನಾವು ಬಹುಭಾಷೆ ಬಹುಧರ್ಮದಲ್ಲಿ ನಂಬಿಕೆ ಇಟ್ಟಿರುವವರು. ಆದರೆ ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ನ್ಯಾಯಾಲಯದಲ್ಲಿ ಒಂದು ಧರ್ಮಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಇದು ಕೇಸರೀಕರಣದ ಭಾಗವಾಗಿ ಸರ್ಕಾರಕ್ಕೆ ಬಂದಿರುವ ಕೋಮುವಾದದ ಮದ ಎಂದರು. ಸರ್ಕಾರಿ ಕಚೇರಿಗಳಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಆಚರಣೆಗಳು ಇರಬಾರದು. ಇದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ನ್ಯಾಯ ಅಂತಂದರೆ ಸರ್ವಧರ್ಮ ಸರ್ವ ಜಾತಿಗೂ ಕೂಡ ನ್ಯಾಯ ಸಿಗಬೇಕಾದಂಥ ಸ್ಥಳ ಆಗಿರೋದ್ರಿಂದ
ಅಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾದಂಥ ಯಾವುದೇ ಆಚರಣೆಗಳು ಆಗಬಾರ್ದು ಅನ್ನೋದು ನಮ್ಮ ಒಕ್ಕೂಟದ ಆಗ್ರಹ. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಮುಖಂಡರಾದ ಭೀಮಯ್ಯ, ಕೃಷ್ಣಮೂರ್ತಿ, ರಾಕೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರಸ್ವತಿ ಪೂಜೆಯನ್ನ ಇತರೆ ಪೂಜೆಗಳನ್ನು ಒತ್ತಾಯಪೂರ್ವಕವಾಗಿ ಮಾಡಿಸ್ತಕ್ಕಂಥದ್ದು. ಇವತ್ತು ಕಾನ್ವೆಂಟ್ಗಳಲ್ಲಿ ಹೋದರೆ, ಕ್ರಿಶ್ಚಿಯನ್ ಕಾನ್ವೆಂಟ್ಗಳಲ್ಲಿ ಹೋದರೆ ನೀವು ಸರಸ್ವತಿ ಪೂಜೆ ಮಾಡಿಸ್ತೀರಾ? ನೀವು ಮಾಡಿಸ್ತೀರಾ? ಮುಸಲ್ಮಾನರು ಹಿಡಿತದಲ್ಲಿರ್ತಕ್ಕಂತಹ ಅದನ್ನ ಶಾಲೆಗಳಲ್ಲಿ ಯಾಕೆ ಅಲ್ಲ ಸರ್, ಎಲ್ಲರೂ ಇದ್ರಲ್ಲೂ ಒಂದೇ ಇದು ಬರಬೇಕು ಅನ್ನೋದು ಸಪೋರ್ಟ್ ಮಾಡಿ ಮಾತಾಡಬೇಡಿ. ಅವಾಗ ಏನಾಗುತ್ತೆ, ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಆಗುವಂಗಾಗುತ್ತೆ. ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಓದಿರೋರು ಯಾರು ಇದ್ರೆ ಅವ್ರಿಗೆ ಕೇಳಿ ಯಾವ ತರ ಪ್ರಾರ್ಥನೆಗಳು ಇರ್ತವೆ, ಅವರು ಹೇಳುವಂಥದ್ದು ಮಾಡಿರ್ತಾರೆ. ಇಲ್ಲಿ ಒಂದ್ ಧರ್ಮ ಅಂತಲ್ಲ, ಎಲ್ಲಿ ಮೂಲಭೂತವಾದ ಇದೆ ಎಲ್ಲಾ ಧರ್ಮದ ಮೂಲಭೂತವಾದನ್ನು ನಾವು ಖಂಡಿಸ್ತೇವೆ. ಅಪಾಯಕಾರಿನೇ ಅದು ಮೂಲಭೂತವಾದ. ನಿಮ್ಮ ಮಾತಿಗೆ ಬರ್ತಿರೋದು ನನಗೆ ಸಪೋರ್ಟ್ ಆಗಿ ನೀವು ಮಾತಾಡಿದ್ದು. ನೀವು ಅಲ್ಲಿ ಹೋದ್ರೆ ಸರಸ್ವತಿ ಪೂಜೆ ಮಾಡೋದಿಲ್ಲ ಅಥವಾ ಇನ್ನೇನೋ ಗಣಪತಿ ಪೂಜೆ ಮಾಡಿಸೋದಿಲ್ಲ, ಅವ್ರದ್ದೇ ಆದಂಥ ಮಾಡ್ತಾರೆ. ಇಲ್ಲಿ ಬಂದಾಗ ನಾವು ಅಲ್ಲಿ ಏನಾಗ್ತದೆ ಅಂದ್ರೆ ಅವ್ರದ್ದೇ ಆದ ಧಾರ್ಮಿಕ ಹಿಡಿತದಲ್ಲಿ ಇರ್ತಕ್ಕಂಥದ್ದು ಅವ್ರ ಸಂಸ್ಥೆ, ಅದು ಸರ್ಕಾರದ ಸಂಸ್ಥೆ, ಅನುದಾನಿತ ಸಂಸ್ಥೆಗಳು. ಬಟ್ ಖಾಸಗಿ ಸರ್ಕಾರಿ ಶಾಲೆಗಳಿಗೆ ಬಂದಾಗ ಇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಬೇಕಂತ ಎಲ್ಲ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡಬೇಕಾದಂಥ ಸರ್ಕಾರ ಒಂದು ಧರ್ಮದ ಏನು ವಾದವನ್ನು ಇರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು. ಮಕ್ಕಳಲ್ಲಿ ಅವನು ಕ್ರಿಶ್ಚಿಯನ್ ಹುಡುಗನಿಗೆ ತಗೊಂಡೋಗಿ ನೀನು ಸರಸ್ವತಿ ನೀನು ಬೋಧನೆ ಮಾಡಲೇಬೇಕು, ಮಂತ್ರ ಹೇಳಲೇಬೇಕು ಅಂತಕ್ಕಂಥ ಒತ್ತಾಯ, ಇದನ್ನೇ ನಾವು ಕೋಮುವಾದ ಅಂತ ಕರೀತೀವಿ. ಮತ್ತೆ ಈಗ ನಮ್ಮ ಸ್ನೇಹಿತರು ಮಾತಾಡಿದರೆ ಕೋರ್ಟ್ಗಳಲ್ಲಿ ನ್ಯಾಯವನ್ನು ಎತ್ತಿಡಿಬೇಕಾದಂಥ, ನ್ಯಾಯವನ್ನು ಪರಿಪಾಲನೆ ಮಾಡ್ತಕ್ಕಂತಹ ಜಡ್ಜ್ಗಳಿದಾರಲ್ಲ, ನ್ಯಾಯಾಧೀಶರಿದಾರಲ್ಲ, ಇವ್ರ ತಲೆ ಒಳಗಡೆ ಬರಬೇಕು. ಮೊದಲನೇದಾಗಿ ಹೊರಗಡೆ ಮಾಡೋದು ಬಿಡಿ, ಕಾನೂನನ್ನು ಸಂವಿಧಾನಾತ್ಮಕವಾಗಿ ಕಾನೂನನ್ನು ಪರಿಪಾಲನೆ ಮಾಡ್ತಕ್ಕಂಥ ಜಡ್ಜ್ಗಳ ತಲೆ ಒಳಗಡೆಯಲ್ಲೂ ಕೂಡ ಒಂದೇ ಧರ್ಮದ ದೇವರನ್ನ ಇಟ್ಟು ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಗುಡಿ ಕಟ್ಟಿ ಪೂಜೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ನಮ್ಮ ಪ್ರಶ್ನೆ. ಭಾರತದಲ್ಲಿ ಹಲವು ಜಾತಿಯ ಎಲ್ಲ ಧರ್ಮಗಳಿದಾವಲ್ಲ, ಕ್ರಿಶ್ಚಿಯನ್ ಧರ್ಮ, ಮುಸಲ್ಮಾನ ಧರ್ಮ, ಪಾರಸಿಕರು, ಹಿಂದೂಗಳು ಎಲ್ಲರೂ ಹೇಳೋಣ. ಅದು ನಾವು ಹೇಳ್ತೀವಿ, ಒಂದು ಧರ್ಮವನ್ನು ಪ್ರತಿಪಾದನೆ ಮಾಡೋದೇ ಕೋಮುವಾದ. ನಂದನ್ನೇ ಒಪ್ಪಬೇಕಂತಕ್ಕಂಥ ಒತ್ತಾಯ ಹೇಳೋದೇ ಕೋಮುವಾದದ ಮದದಿಂದಲೇ ಈ ವ್ಯವಸ್ಥೆ ಬರ್ತಾಯಿದೆ. ಅದು ಇರಬಾರ್ದು ಅಂತಕ್ಕಂಥ. ನೀವು ಯಾವ ಇಲಾಖೆಗಳಿಗೆ ಹೋಗಿ, ಪ್ರತಿ ಇಲಾಖೆಗಳಲ್ಲೂ ಕೂಡ ದೇವರುಗಳ ಫೋಟೋಗಳನ್ನು ಪೂಜೆ ಇಟ್ಟಿದ್ದಾರೆ. ಇದು ಕೂಡ ತಪ್ಪು. ಯಾಕೆ ತಪ್ಪು ಅಂತಂದರೆ, ನಾವು ಅಲ್ಲಿ ಈಗ ಪೊಲೀಸ್ ಸ್ಟೇಷನ್ಗಳಲ್ಲಿ ಗೋಣಿಬೀಡ್ನಲ್ಲೂ ಕೂಡ ನಾನು ಫಸ್ಟಿಗೆ ಓಪನ್ ಮಾಡಿದಾಗಲೇ ಶ್ರೀನಿವಾಸ ನಾವೆಲ್ಲ ವಿರೋಧ ಮಾಡಿದ್ವಿ. ತಾವೆಲ್ಲರೂ ಅದಕ್ಕೆ ಟೆಲಿಕಾಸ್ಟ್ ಮಾಡಿದ್ವಿ, ಮಾಧ್ಯಮ ಚೆನ್ನಾಗಿ ಸಪೋರ್ಟ್ ಮಾಡಿದೆ ನಮ್ಮೆಲ್ಲರ ವಿಚಾರಗಳಿಗೆ. ಯಾಕಂತಂದ್ರೆ ಅಲ್ಲಿ ಮುಸಲ್ಮಾನ ಪೊಲೀಸ್ ಇದ್ದಾರೆ, ಕ್ರಿಶ್ಚಿಯನ್ ಪೊಲೀಸ್. ಈಗ ನೋಡಿ, ನಮ್ಮ ದೇಶದಲ್ಲಿ ಬಹುಭಾಷೆ, ಬಹುಸಂಸ್ಕೃತಿ, ಬಹುಧರ್ಮದವರೆಲ್ಲರೂ ಒಟ್ಟಾಗಿ ಬದುಕ್ತಿದ್ವಿ ಸಂವಿಧಾನದಡಿ. ನಮ್ಮ ಸಂವಿಧಾನ ಆಶಯಗಳು ಯಥಾವತ್ತಾಗಿ ಜಾರಿಯಾಗಬೇಕು, ಹೀಗೆ ಇರಬೇಕು ಅನ್ನೋದು ಒತ್ತಾಯ. ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ನಡೀತಿದೆ, ನ್ಯಾಯಾಲಯದ ಮುಂದೆ ಒಂದು ಗಣಪತಿ ದೇವಾಲಯ ಕಟ್ಟಬೇಕು ಅಂತ ಏನು ಹೊರಟಿದ್ದಾರೆ, ಈಗಾಗಲೇ ಕೆಲಸ ನಡೀತಿದೆ. ಅದನ್ನು ನಾವು ಸಂಘಟನೆ ವತಿಯಿಂದ ಖಂಡಿಸ್ತೀವಿ. ಕಾರಣ ಅಷ್ಟೇ, ಒಂದು ಧರ್ಮಕ್ಕೆ ಸೀಮಿತವಾಗಿ ಒಂದು ದೇವಾಲಯ ಕಟ್ಟಬಾರ್ದು. ಆ ಸಂವಿಧಾನದೊಳಗಡೆ ಎಲ್ಲರೂ ಬದುಕ್ತಕ್ಕಂಥ ವ್ಯವಸ್ಥೆ ಹೆಂಗೆ ಕಲ್ಪಿಸಿದರೆ ಆ ರೀತಿ ನ್ಯಾಯಾಲಯ ಕೂಡ ಎಲ್ಲರೂ ಬರ್ತಕ್ಕಂಥ ಹೋಗ್ತಕ್ಕಂಥ ಜಾಗ, ನ್ಯಾಯ ಕೊಡ್ತಕ್ಕಂಥ ಜಾಗ. ಹಾಗಾಗಿ ಒಂದು ಧರ್ಮಕ್ಕೆ ಸೀಮಿತವಾಗಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬಾರ್ದು ಅನ್ನೋ ಒತ್ತಾಯ. ಇದು ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ ನ್ಯಾಯಾಲಯಕ್ಕೆ, ನ್ಯಾಯಾಧೀಶರಿಗೆ, ಮುಖ್ಯ ನ್ಯಾಯಾಧೀಶರು ಏನು ಚಿಕ್ಕಮಗಳೂರು ಇರ್ತಾರೆ ಅವರೇ ಮನವಿಯನ್ನು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಗಮನಕ್ಕೆ ಕೂಡ ಬೆಳಗ್ಗೆ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಹಾಗಾಗಿ ಕೂಡಲೇ ಕಾಮಗಾರಿ ಸ್ಥಗಿತಗೊಳಿಸಬೇಕು. ಅಲ್ಲಿ ಎಲ್ಲರೂ ಬಯಸುವಂಥ, ಎಲ್ಲರೂ ಒಪ್ಪುವಂಥ ಸಂವಿಧಾನ ಪೀಠಿಕೆ ಆಗಿರ್ಬೋದು ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ವಿಗ್ರಹವನ್ನು ಇಟ್ಟಿದ್ರೆ ನಮ್ದು ಯಾವುದೇ ಇದರ ಅಭ್ಯಂತರ ಇಲ್ಲ. ಒಂದು ಧರ್ಮ ಸೀಮಿತವಾದಂಥ ಯಾವುದೇ ದೇವಾಲಯಗಳನ್ನ ಕಟ್ಟಬಾರ್ದು ಅಂತ ನಮ್ಮ ಒತ್ತಾಯ. ಒಂದು ವೇಳೆ ಅದನ್ನು ಕಟ್ಟಿದರೆ ನಾವೆಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ ಅದನ್ನು ನ್ಯಾಯ ಪಡಲಿಕ್ಕೋಸ್ಕರ ಅಲ್ಲಿ ಅನಿರ್ದಿಷ್ಟಾವಧಿ ನಾವು ಧರಣಿಯನ್ನು ಮಾಡ್ತೀವಿ ಅನ್ನೋದು ನಾವು ಇವತ್ತು ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲ, ಯಾವುದೇ ಕಾರಣಕ್ಕಿಲ್ಲ. ನಾವು ಎಲ್ಲ ಇಲಾಖೆಗಳಲ್ಲಿ ಇರಬಾರ್ದು. ಎಲ್ಲ ಇಲಾಖೆಗಳಲ್ಲೂ ಸರ್ಕಾರಿ ಜಾಗ, ಅದು ಸಾರ್ವಜನಿಕರ ಜಾಗ. ಅಲ್ಲಿ ಸಾರ್ವಜನಿಕರಿಗೆ ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಒಂದು ಧರ್ಮಕ್ಕೆ ಸೀಮಿತ ಆಗದ ಫೋಟೋಗಳಾಗಲಿ ಪೂಜೆ ಆಗಲಿ ಮಾಡಬಾರ್ದು ಅನ್ನೋದೇ ಒತ್ತಾಯ. ನಾವು ಈಗಲೇ ಅಲ್ಲ, ಕಳೆದ 20 ವರ್ಷಗಳಿಂದ ಮಾಡ್ತಾನೆ ಬಂದಿದ್ವಿ. ಕೆಲವು ಏನೋ ಸರ್ಕಾರಗಳು ಒತ್ತಾಯಪೂರ್ವಕವಾಗಿ ಕೆಲವನ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಅದನ್ನು ನ್ಯಾಯ ಪಡಲಿಕ್ಕೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆಮೇಲೆ ಇವತ್ತು ಕೂಡ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಏನು ನಡೀತಿದೆ ಅದು ಕೂಡ ಈ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಿಲ್ಲಿಸಬೇಕು ಅನ್ನೋದು ನಮ್ಮ ಒತ್ತಾಯ.
ಒತ್ತಾಯವನ್ನು ನಮ್ಮನ್ನು ಏನು ಮನವಿ ಮಾಡಿದ್ದೀವಿ ಅದಕ್ಕೆ ನ್ಯಾಯ ಸಿಗದೆ ಹೋದರೆ ಅನಿರ್ದಿಷ್ಟಾವಧಿ ಈ ಕಾನೂನು ಚೌಕಟ್ಟು ಒಳಗಡೆ ನಾವು ಹೋರಾಟವನ್ನು ಮಾಡ್ತೀವಿ, ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸಂದೇಶ ಕೊಡ್ತೀವಿ. ಮತ್ತು ಜಿಲ್ಲೆಯ ಸಮಸ್ತ ಜನರು ಈ ಹೋರಾಟಕ್ಕೆ ಬೆಂಬಲಿಸಬೇಕು, ಜೊತೆಗೂಡಬೇಕು ಅನ್ನೋದು ನಮ್ಮ ಆಶಯ. ಯಾಕಂದರೆ ಕೆಲವರು ಬಾಯಿ ಮಾತಿನಲ್ಲಿ ಹೇಳ್ತಾರೆ ನಾವೆಲ್ಲ ಒಂದಾಗಿರಬೇಕು, ನಾವೆಲ್ಲರೂ ಮುಸಲ್ಮಾನ ಕ್ರಿಶ್ಚಿಯನ್ ಆಗಲಿ ಹಿಂದೂಗಳು ಎಲ್ಲ ಒಟ್ಟಾಗಿರ್ಬೇಕಂತ ಬಾಯಿ ಮಾತಲ್ಲಿ ಹೇಳ್ತಾರೆ. ಅದು ಕೇವಲ ಲಾಭಕ್ಕಾಗಿ ಇರುತ್ತೆ, ಅದು ಸುಳ್ಳು. ಅವರು ಈಗ ಕೆಲಸ ಮಾಡಬೇಕಾಗಿದೆ. ಎಲ್ಲರೂ ಬದುಕಬೇಕು ಅನ್ನೋದಾದರೆ ಎಲ್ರಿಗೂ ಸಮಾನವಾದಂಥ ಅಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು. ಇಲ್ಲಾಂದರೆ ಕೋರ್ಟ್ ನ್ಯಾಯಾಲಯ ಏನಿರುತ್ತೆ ಅದ್ರದ್ದು ಅವ್ರ ಪಾಡಿ ಕೆಲಸ ಮಾಡಕ್ಕೆ ಬಿಡಬೇಕು. ಯಾವುದೇ ಧರ್ಮಕ್ಕಾಗಲಿ ಯಾವುದೇ ಇನ್ನೊಂದಕ್ಕಾಗಲಿ ಅವಕಾಶ ಕೊಡಬಾರ್ದು ಅನ್ನೋದು ಒತ್ತಾಯ. ನಾವು ನಿಲ್ಲಿಸುವಂಥದ್ದು ಅಂತಂದರೆ ನಾವು ಒಂದು ತಿಳುವಳಿಕೆಯನ್ನು ಹೇಳ್ತೀವಿ. ಸರ್ಕಾರ ಒಂದು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಈ ಭಾರತ ಒಂದು ಬಹುಸಂಖ್ಯಾತ ಜನರು ಅಂತಂದರೆ ಎಲ್ಲರೂ ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಬೇರೆ ಬೇರೆ ಧರ್ಮದವರು ಇರೋದರಿಂದ ಒಂದು ಧರ್ಮದ ಆಚರಣೆಗಳನ್ನು ಶಾಲೆಗಳಲ್ಲಿ, ಅದು ಸಾರ್ವಜನಿಕ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು ತಪ್ಪು. ಮತ್ತು ನ್ಯಾಯಾಲಯಗಳಲ್ಲೂ ಕೂಡ ಒಂದು ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ದೇವಸ್ಥಾನಗಳನ್ನು ಕಟ್ಟೋದಾಗಲಿ, ಪೂಜೆ ಫೋಟೋಗಳನ್ನು ಇಡೋದಾಗಲಿ, ಸರ್ಕಾರಿ ಕಚೇರಿಗಳಲ್ಲಿ ದೇವಾಲಯ ಒಂದು ಧರ್ಮದ ಫೋಟೋಗಳನ್ನು ಇಡೋದಾಗಲಿ ಇದು ತಪ್ಪು ಅಂತಕ್ಕಂಥದ್ದು ನಾವು ಇಡೀ ಜನರಿಗೆ ಹೇಳ್ತಾ ಇದ್ದೀವಿ. ಅದರ ಭಾಗವಾಗಿ ಒಂದು ಹೋರಾಟವನ್ನು ಕೂಡ ನಾವು ರೂಪಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿನಲ್ಲಿ ಒಂದು ಹೊಸ ಕೋರ್ಟ್ ನಿರ್ಮಾಣ ಆಗಿದೆ. ಈಗ ಹಳೆ ಕೋರ್ಟಲ್ಲಿದ್ದಂಥ ದೇವಸ್ಥಾನ ತೆರವು ಮಾಡೋಂಥದ್ದು ಕೆಲಸಗಳನ್ನು ಅವ್ರು ಮಾಡ್ತಾರೆ. ಮಾಡಿ ಅಲ್ಲಿ ರೀಇನ್ಸ್ಟಾಲ್ ಮಾಡೋದಾದರೆ ನಮ್ಮ ವಿರೋಧ ಇದೆ. ಇದನ್ನು ಇಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ ಎಲ್ಲ ಧರ್ಮದವ್ರು ಇರೋದರಿಂದ ಎಲ್ಲ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಸಂವಿಧಾನದ ಪೀಠಿಕೆಯೇ ಅಲ್ಲಿ ನಿಲ್ಲಿಸಲಿ, ಸ್ಟ್ಯಾಚು ಆಗಿ ನಿಲ್ಲಿಸಲಿ. ಸಂವಿಧಾನ ಪ್ರಿಯಬಲ್ ಅದನ್ನು ಕಟ್ಟಲಿ ದೇವಸ್ಥಾನನೇ. ಅಥವಾ ಸಂವಿಧಾನ ಅಂಬೇಡ್ಕರ್ ಇದ್ದಾರೆ, ಸಂವಿಧಾನ ಬರೋದಂತ ಅಂಬೇಡ್ಕರ್ದೇ ಸ್ಟ್ಯಾಚು ಇಡಲಿ, ಯಾಕೆ ಇಡಬಾರ್ದು? ಹಾಗಾಗಿ ಒಂದು ಧರ್ಮವನ್ನು ಪ್ರತಿಪಾದನೆ ಮಾಡೋದು ಸರಿಯಲ್ಲ. ಶಾಲೆಗಳಲ್ಲಿ ಒತ್ತಾಯಪೂರ್ವಕ ಇದು ಕೇಸರೀಕರಣದ ಭಾಗವಾಗಿ ಕೋಮುವಾದದ ಮದ ಸರ್ಕಾರಗಳಿಗೆ ಬಂದಿರತಕ್ಕಂಥದ್ದು ಬಿಟ್ಟರೆ ಅಲ್ಲಿ ಮುಸಲ್ಮಾನ, ಕ್ರಿಶ್ಚಿಯನ್, ಇತರ ಧರ್ಮದವರು ಓದ್ತೆ ಅಲ್ವಾ, ಒಂದು ಧರ್ಮದ ಪ್ರಾರ್ಥನೆಗಳನ್ನು ಯಾಕೆ ಹೇಳಿಸ್ಬೇಕು? ಗಣಪತಿಗಳನ್ನು ಇಡೋದ್ರಿಂದ ಇನ್ನೊಂದು ಧರ್ಮಕ್ಕೆ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವಾ? ಹಾಗಾಗಿ ಇಲ್ಲಿ ಸರ್ಕಾರಗಳು ಇವುಗಳನ್ನೆಲ್ಲ ಕೂಡ ತೆಗೆದಿಟ್ಟರೆ, ದೂರಕ್ಕಿಟ್ಟರೆ ಮಾತ್ರ ಜಾತ್ಯತೀತ ಅಂತಕ್ಕಂಥ ಭಾರತದ ಆ ಕಲ್ಪನೆಗೆ ಉಳಿತದೆ, ಸಂವಿಧಾನಕ್ಕೆ ಗೌರವ ಬರ್ತದೆ. ಸಂವಿಧಾನಕ್ಕೆ ಗೌರವ ಕೊಡುವಂಥವ್ರು ಯಾರೇ ಆಗಲಿ, ಅದು ನ್ಯಾಯಾಧೀಶರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಅವರೆಲ್ಲರೂ ಕೂಡ ಗೌರವ ಕೊಡೋದಾದರೆ ನ್ಯಾಯಾಲಯದಲ್ಲಿ ಒಂದು ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಧರ್ಮದ ಆಚರಣೆಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಬರಬಾರ್ದು. ಕೂಡಲೇ ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂಥ ನ್ಯಾಯಾಲಯದಲ್ಲಿ ಹೊಸದಾಗಿ ಓಪನ್ ಆಗ್ತಕ್ಕಂಥ ನ್ಯಾಯಾಲಯದಲ್ಲಿ ಕಟ್ತಕ್ಕಂಥ ಯಾವುದೇ ಧರ್ಮದ ಹೇಳ್ತಿದ್ವಿ, ಯಾವುದೇ ಧರ್ಮದ ಒಂದು ಧರ್ಮದ ಆಚರಣೆಗಳು ಅಲ್ಲಿ ಆಸ್ಪದ ಕೊಡಬಾರ್ದು. ಇಲ್ಲ ಅಂತಂದು ಕೊಟ್ಟರೆ ನಾವು ಒಂದು ದಲಿತ ಪರ ಹೋರಾಟವನ್ನು ನಾವು ರೂಪಿಸಿ ಜನರಿಗೆ ನಾವು ವಿಚಾರಗಳನ್ನು ತಗೊಂಡು ಹೋಗ್ತೀವಿ, ಕಾನೂನು ಹೋರಾಟವನ್ನು ಮಾಡ್ತೀವಿ. ಅಲ್ಲಿ ಒಂದು ಧರಣಿಯನ್ನು ಕೂಡ ನಾವು ಇಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ನಾವು ಕೂಡಲೇ ಕೈ ಬಿಡಬೇಕು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.